ಭಾಳ ಉತ್ಸುಕತೆಯಿಂದ ರಾಜ್ಯದ ವಿವಿಧ ಕ್ಷೇತ್ರಗಳಿಂದ ಜಿಲ್ಲೆಗಳಿಂದ ಕಾರ್ಯಕರ್ತರು, ಪದಾಧಿಕಾರಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಸಂಸದರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಉದ್ದೇಶ ಭಾಳ ಸ್ಪಷ್ಟ ಇದೆ. ರಾಜ್ಯದಲ್ಲಿ ಆಡಳಿತಾರೂಢ ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ಸ್ವಾರ್ಥ ಲಾಲಸೆಗಾಗಿ ಹೇಗೆ ಇವತ್ತು ಮೂಢ ಹಗರಣ ಇರ್ಬೋದು ಅಥವಾ ST ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ವಂಚನೆ 187 ಕೋಟಿಗೂ ಹೆಚ್ಚಿನ ವಂಚನೆ. ಒಟ್ಟಾರೆ ಹೇಳೋದಾದರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 5,000 ಸೈಟ್ಗಳು, ಒಂದಲ್ಲ ಎರಡಲ್ಲ 5,000 ಸೈಟ್ಗಳನ್ನು ಸೈಫನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕೇವಲ ಆ ಎಲ್ಲ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲರನ್ನ ಇವತ್ತು ಹೇಳಬೇಕು ಮತ್ತು ನೈತಿಕ ಹೊಣೆ ಹೊತ್ತು ಸರ್ಕಾರ ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಜನ ನೋಡ್ತಾ ಇರ್ತಾರೆ ಇದು ಸತ್ಯನಾ ಮಿಥ್ಯನಾ ಅಂತ ಹೇಳಿ. ಅದರಿಂದ ನಾನು ಹೇಳೋದಾದ್ರೆ ಇಷ್ಟೇ, ಸ್ವತಂತ್ರ ಬಂದು ಎಷ್ಟೋ ಜನ ಒಂದು ಮನೆಗಳಿಲ್ಲ, ಒಂದು ಸೈಟ್ ಇಲ್ಲ, ಒಂದು ಮನೆ ಕಟ್ಕೊಳಕ್ಕಾದರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ತಮ್ಮ 2 ಸೈಟು 3 ಸೈಟು 10 ಸೈಟು 40 ಸೈಟು ಇದೇನಿದು ಮಾನ ಮರ್ಯಾದೆ ಇದೆಯಾ? ಯಾವುದೇ ಪಕ್ಷದಲ್ಲಿದ್ದು ಈ ರೀತಿ ಮೂಡಾದಲ್ಲಿ ಅಕ್ರಮ ಮಾಡಿದರೆ ಬಂಧಬೇಕು ಅಂತ ತಮ್ಮನಿಲ್ವಾ ಸರ್? ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಪಕ್ಷದವರಾಗಿರಲಿ ವಂಚನೆ ಮಾಡಿದ್ರು ಸಹ ಅವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ಯಾರು ಸಂವಿಧಾನದಲ್ಲಿ ಪ್ರಮಾಣ ತೆಗೆದುಕೊಂಡು ಅದು ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ಶಾಸಕರಾಗಿರ್ಬೋದು, ಅವರ ಹೊಣೆಗಾರಿಕೆ ಭಾಳ ಇರುತ್ತೆ. ಬೇರೆಯವ್ರಿಗೆ ಪಾಠ ಹೇಳೋಕ್ಕಿಂತ ಮುಂಚೆ ಅವ್ರು ಹೇಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಜನನಿರೀಕ್ಷಣೆ ಮಾಡ್ತಾ ಇರ್ತಾರೆ. ಅದರಿಂದ ಈ ಒಂದು ಸತ್ಯ ಹೊರಗಡೆ ಬರಬೇಕು. ಮತ್ತು ಜೊತೆಗೆ ಇವತ್ತು ಈ ಜನಗಳೇನು ಎದುರಿಸ್ತಾ ಇದ್ದಾರೆ, ಅಭಿವೃದ್ಧಿಯ ಶೂನ್ಯತೆ ಮತ್ತು ಅಭಿವೃದ್ಧಿಯಲ್ಲಿರ್ತಕ್ಕಂಥ ಕೊರತೆ, ಜನಗಳನ್ನು ನಿರೀಕ್ಷೆ ಏನು ಭರವಸೆಯನ್ನು ಕೊಟ್ಟಿದ್ದು ಅದು ಸಾಕಾರಗೊಳ್ತಿಲ್ಲ. ಈ ದೃಷ್ಟಿಯಿಂದ ಈ ಪಾದಯಾತ್ರೆಯನ್ನು ಇವು ಸಮಾಜದಲ್ಲಿ ಅನ್ಯಾಯದ ವಿರುದ್ಧ, ಹಗರಣಗಳ ವಿರುದ್ಧ ಮತ್ತು ಅಧಿಕಾರ ದುರುಪಯೋಗದ ವಿರುದ್ಧ ಈ ಒಂದು ಹೋರಾಟ. ಹಾಗೂ ಜೊತೆಗೆ ಇಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ, ಕಾರ್ಯಕರ್ತರೇ ಯಾವುದೇ ಪಕ್ಷದ ಶಕ್ತಿ, ಭಕ್ತರ ಭಕ್ತಿಯೇ ಭಗವಂತನ ಶಕ್ತಿ ಅಂತ ಹೇಗೆ ಹೇಳ್ತೇವೆಯೋ, ಕಾರ್ಯಕರ್ತರ ಶಕ್ತಿ ಭಾಗವಹಿಸಿಕೆನೇ ಇಲ್ಲಿ ಸತ್ಯ. ಈ ಸಂದರ್ಭದಲ್ಲಿ ಈ ಹೋರಾಟದ ಮುಖೇನ ಒಂದು ಸಂದೇಶವನ್ನು ಮತ್ತು ಜೊತೆಗೆ ಈ ಒಂದು ಹಗರಣಕ್ಕೆ ಭಾಗಿಗಳಾಗಿರೋರಿಗೆ ಶಿಕ್ಷೆ ಗುರುಪಡಿಸಬೇಕು ಅಂತಕ್ಕಂಥ ಆಗ್ರಹ. ಜನರ